ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜೇಶ್, ಪಬ್ಲಿಕ್ ಒನ್ ಮೀಡಿಯಾ ವೀಕ್ಷಕರೇ. ಇವತ್ತಿನ ವಿಶೇಷ ಕಾರ್ಯಕ್ರಮ ಏನು ಅಂತಂದರೆ, ಇವತ್ತು ನಾವು ಗೋವಾದಲ್ಲಿದ್ದೀವಿ. ಗೋವಾದಲ್ಲಿ ನಮ್ಮ ಕನ್ನಡಿಗರೊಬ್ಬರು ಯೋಗ ಸೆಂಟರ್ನ ಓಪನ್ ಮಾಡಿದ್ದಾರೆ. ಎಸ್, ಇಲ್ಲಿಗೆ ಬರೀ ಕನ್ನಡದವರಲ್ಲ, ಆಲ್ ಓವರ್ ವರ್ಲ್ಡ್ ಅಂತಂದರೆ ವಿದೇಶಿಗರು ಕೂಡ ಬಂದು ಇಲ್ಲಿ ಯೋಗನ ಕಲಿತು ಅವರವರ ದೇಶಕ್ಕೆ ಹೋಗ್ತಾ ಇದ್ದಾರೆ. ಬನ್ನಿ ಈ ಯೋಗ ಸೆಂಟರ್ಗೆ ಹೋಗೋಣ. ಇಲ್ಲಿನ ವಿಶೇಷತೆ ಏನು ಅಂತ ಒಂದ್ಸರಿ ನಾನು ನಿಮಗೆ ತೋರಿಸ್ತೀನಿ. ಇದೇ ಗೋವಾದಲ್ಲಿರೋ ಶಿವಯೋಗಿ ಸೆಂಟರ್. ಅಲ್ಲಿ ಬರ್ತಾ ಇರೋರೇ ಶಿವು. ನಮಸ್ತೆ ವೀಕ್ಷಕರೇ, ಇವಾಗ ನಾವು ಯೋಗ ಸೆಂಟರ್ ಹತ್ರ ಬಂದಿದ್ದೀವಿ. ಬನ್ನಿ. ಎಲ್ಲ ಪಬ್ಲಿಕ್ ಒನ್ ಚಾನೆಲ್ನ ವೀಕ್ಷಕರಿಗೂ ನಮಸ್ಕಾರಗಳು. ಇವತ್ತು ಶಿವಯೋಗವನ್ನು ನಾವು ತೋರಿಸ್ತಾ ಇದ್ದೀವಿ. ಸರ್, ತುಂಬ ಖುಷಿ ಆಗ್ತಾ ಇದೆ ನಿಮ್ಮ ಪ್ಲೇಸ್ನ ನೋಡಿ. ನನ್ನ ಮೊದಲನೇ ಪ್ರಶ್ನೆ ಏನು ಅಂತಂದರೆ, ನಿಮಗೆ ಯಾಕೆ ಈ ಗೋವಾಗೆ ಬಂದು ಯೋಗ ಕ್ಲಾಸ್ನ ಶುರು ಮಾಡಬೇಕು ಅಂತ ಅನ್ನಿಸ್ತು? ಓಕೆ, ಶಿವಯೋಗ ಸ್ಟಾರ್ಟ್ ಮಾಡಿ 3 ವರ್ಷ ಆಗೋಕೆ ಬಂತು ಸರ್. ಫಸ್ಟ್ ನಾವು ಡ್ರಾಪ್ ಇನ್ ಯೋಗ ಅದು ಮಾಡ್ತಾ ಇದ್ವಿ. ಆಮೇಲೆ ನಮ್ಮದೇ ಒಂದು ಲ್ಯಾಂಡ್ ಲೀಸಿಗೆ ತೊಗೊಂಡು ಗೋವಾದಲ್ಲಿ ಯೋಗ ಟೀಚರ್ ಟ್ರೈನಿಂಗ್ ನಡೆಸ್ತಾ ಇದ್ದೀವಿ. ಇಲ್ಲಿ ನಾವು ಊಟ, ವಸತಿ, ಆಮೇಲೆ ಅವ್ರಿಗೆ ನಾಲೆಜು, ಲೈಸೆನ್ಸು, ಟ್ರೈನಿಂಗು ಎಲ್ಲನೂ ಕೊಡ್ತೀವಿ ಸರ್. ಸರ್, ಯಾಕೆ ನಿಮ್ಮ ಊರನ್ನ ಬಿಟ್ಟು ಗೋವಾಗೆ ಬರಬೇಕು ಅಂತ ಅನ್ನಿಸ್ತು? ನಿಮ್ಮ ಯೋಗ ಜರ್ನಿ ಹೇಗೆ ಶುರು ಆಯಿತು? ಯೋಗ ಜರ್ನಿ, ನನ್ನ ಹೆಸರೇ ಶಿವಯೋಗಿ ಸರ್, ಬೈ ಬರ್ತು. ನಾನು 10ನೇ ಶಿವಯೋಗಿಗಳವರು ನಮ್ಮ ಅಜ್ಜ ಆಗಬೇಕು. ಸೊ ಅವರಿಂದಾಗಿ ನಮಗೆ ಹೆಸರು ಶಿವಯೋಗಿ ಅಂತ ಇಟ್ಟಿದ್ರು. ಬಟ್ ಬಿಕಾಸ್ ಆಫ್ ಬ್ರಿಟಿಷ್ ಅವ್ರದ್ದೆಲ್ಲ ಆಳ್ವಿಕೆಯಿಂದ ನಮ್ಮದು ಎಜುಕೇಷನ್ ಸಿಸ್ಟಮಲ್ಲಿ ಅಷ್ಟೊಂದು ಯೋಗ ಬಗ್ಗೆ ವ್ಯಾಲ್ಯೂ ಇಲ್ಲ. ಹಾಗಾಗಿ ಅಷ್ಟೊಂದು ಯೋಗ ನಮ್ಮ ಮನೇಲೂ ಇರಲಿಲ್ಲ. ಬಟ್ ನಮ್ಮ ಅಜ್ಜ ಅದು ಗಿಡದ ಮೇಲೆ ಮಾಡ್ತಾಯಿದ್ರು, ಮೆಡಿಟೇಷನ್ ಮಾಡ್ತಾಯಿದ್ರು ಅಂತೆಲ್ಲ ಹೇಳ್ತಾಯಿದ್ರು. ಇವಾಗ ನಾನು ಹೋಗಿ ನೋಡ್ಕೊಂಬಂದೆ ಅತ್ನಿಲಿ, ಅಲ್ಲಿ ಗುಹೆ ಎಲ್ಲ ಇದೆ, ಅಲ್ಲಿ ಯೋಗ ಮಾಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಬ್ಲಡ್ಡಲ್ಲೂ ಬಂದಿದೆ ಯೋಗ. ಬಟ್ ನಾನು ಸ್ಟಾರ್ಟ್ ಮಾಡಿದ್ದು 5-6 ವರ್ಷದ ಹಿಂದೆ ಬೆಂಗಳೂರಲ್ಲಿ. ಅವಾಗ ಜಿಮ್ ಟ್ರೈನರ್ ಇದ್ದೆ ಮೊದಲು. ಆವಾಗ ಕಲಿತಾ ನನ್ನ ಹೆಸರೇ ಶಿವಯೋಗಿ, ಯಾಕೆ ಯೋಗ ಮಾಡಬಾರ್ದು ಅಂತ ಋಷಿಕೇಶ್ ಹೋಗಿ ಯೋಗ ಮಾಡಿದೆ. ಆಮೇಲೆ ಮೈಸೂರು, ಧರ್ಮಶಾಲಾ, ಹೀಗೆ ನಂದು ಜರ್ನಿ ಸ್ಟಾರ್ಟ್ ಆಯಿತು 6-7 ವರ್ಷದ ಹಿಂದೆ. ಅವಾಗ ಇಂಗ್ಲೀಷು ಬರ್ತಾ ಇರಲಿಲ್ಲ. ಸರ್, ಎಲ್ಲಿಯ ತಣಿ, ಎಲ್ಲಿಯ ಗೋವಾ? ಇದು ನಿಮ್ಮ ಅವಶ್ಯಕತೆಗಾಗೋ ಅನುಭವಕ್ಕಾಗೋ? ಅಂದರೆ ಸರ್, ಹೊಟ್ಟೆಪಾಡಿಗೆ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿದ್ದೆ SDM ಧಾರವಾಡಲ್ಲಿ. ಬಟ್ ಯಾವಾಗಲೂ ನನಗೆ ಫಿಟ್ನೆಸ್ಸು, ಯೋಗ ಅಂದರೆ ತುಂಬ ಇಷ್ಟ ಇತ್ತು. ಆಮೇಲೆ ಸ್ವಲ್ಪ ನನಗೆ ಬ್ಯಾಕ್ ಪೇನು, ಹೆಲ್ತ್ ಇಶ್ಯೂಸು ಎಲ್ಲ ಇರ್ತಾಯಿತ್ತು. ಸೊ ಹಾಗಾಗಿ ನಾನು ಏನು ಮಾಡಿದೆ ಅಂದರೆ, ಫಸ್ಟು ಫಿಟ್ನೆಸ್ಸಲ್ಲಿ ಜಾಯ್ನ್ ಆದೆ. ಜೀವನದಲ್ಲಿ ಏನಾದರೂ ಮಾಡಬೇಕಂದ್ರೆ ಹೆಲ್ತಿಗೆ, ನಂದು ಹೆಲ್ತ್ ಚೆನ್ನಾಗಿ ಇಟ್ಕೋಬೇಕು, ಬೇರೆದವ್ರದ್ದು ಹೆಲ್ತ್ ಒಳ್ಳೇದು ಮಾಡಬೇಕು ಅಂತಲೇ ಫಿಟ್ನೆಸ್ಗೆ ಜಾಯ್ನ್ ಆದೆ. ಆಮೇಲೆ ಅಲ್ಲಿ ಯೋಗ ಟೀಚರ್ಸ್ಗೆ ಸ್ವಲ್ಪ ಜಾಸ್ತಿನೇ ವ್ಯಾಲ್ಯೂ ಇತ್ತು. ದೆನ್ ಐ ಸೀನ್ ಲೈಕ್ ದೀಸ್ ಫಾರಿನರ್ಸ್ ಆ್ಯಂಡ್ ಆಲ್, ದೇ ಟ್ರೀಟ್ ಯೋಗ ಟೀಚರ್ಸ್ ಲೈಕ್ ಅ ಗುರು. ಸ್ವಲ್ಪ ನಮ್ಮ ಕಡೆ ಇನ್ನೂ ಕಡಿಮೆ, ಅಷ್ಟು ಯೋಗಕ್ಕೆ ಬೆಲೆ ಇಲ್ಲ, ಅಥವಾ ಇದು ಉದ್ಯೋಗನೂ ಅನಿಸೋದಿಲ್ಲ, ಅಥವಾ ಒಂದು ಹೊಟ್ಟೆಪಾಡಿಗೆ ಮಾಡ್ಕೊಳ್ಳುವಂಥದ್ದು ಅನಿಸೋದಿಲ್ಲ. ಬಟ್ ಐ ವೆಂಟ್ ಇಂಟರ್ನ್ಯಾಷನಲಿ, ಗೊತ್ತಾಯಿತು ಸ್ವಲ್ಪ ತುಂಬ ಗೌರವ ಇದೆ ಯೋಗ ಟೀಚರ್ಸ್ಗೆ ಅಂತೆಲ್ಲ. ಸೊ ಹಾಗಾಗಿ ನಾನು ಎಂಟರ್ ಆದೆ ಯೋಗಗೆ. ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಯೋಗ ಆದಮೇಲೆ ಟೀಚಿಂಗ್ ಆಯಿತು. ಆಮೇಲೆ ರಿಟ್ರೀಟ್ ಸೆಂಟರಲ್ಲಿ ಕಲಿಸ್ತಾ ಇದ್ದೆ. ಆಮೇಲೆ ಬೇರೆ ಸ್ಕೂಲಲ್ಲಿ ಕಲಿಸ್ತಾ ಇದ್ದೆ. ಹೀಗೆ ನಂದೇ ಮುಂದೆ ಒಂದಿನ ಸ್ಕೂಲ್ ತೆಗಿಬೇಕು ಅಂತ ಯೋಗ ಸ್ಕೂಲ್ ತೆಗೆದ್ವಿ. ಸರ್, ಯೋಗ ಅನ್ನೋದನ್ನ ಬಿಟ್ಟಿದ್ದಿದ್ರೆ ಬೇರೆ ಏನು ಮಾಡ್ತಿದ್ರಿ? ಯೋಗ ಅನ್ನೋದ್ರಲ್ಲಿ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್. ನನಗೆ ಐ ಡೋಂಟ್ ನೋ ಮತ್ತೇನು ಮಾಡ್ಬೋದಿತ್ತು ಅಂತ ಜೀವನದಲ್ಲಿ. ತುಂಬಾ ಖುಷಿ ಇದೆ. ಮತ್ತು ಕಂಪೇರೇಟಿವ್ಲಿ ನಾನು ಬೇರೆದವ್ರಿಗೂ ಸಜೆಸ್ಟ್ ಮಾಡ್ತೀನಿ, ಪ್ಲೀಸ್ ಎಂಟರ್ ಇಂಟು ಯೋಗ. ಸರ್ವಿಸ್ ಇಂಡಸ್ಟ್ರಿ ಆಗಲಿ, ಅಥವಾ ಕಾರ್ಪೊರೇಟ್ ವರ್ಲ್ಡ್ ಆಗಲಿ, ಅಥವಾ ಕಾರ್ಖಾನೆ, ಇದರಲ್ಲೆಲ್ಲ ಕೆಲಸ ಮಾಡೋಕ್ಕಿಂತ ನೀವು ಬೇರೆದವ್ರ ಜೀವನನೂ ಒಳ್ಳೆ ಮಾಡ್ಬೋದು, ಹಾಗೆ ನಿಮ್ಮದೂ ಒಳ್ಳೆ ಹೆಲ್ತ್ ಇಟ್ಕೋಬೋದು. ಯೋಗದಿಂದ ಇನ್ನೂ ಮಟ್ಟ ಹೀಗೆ ಏನೂ ಡಿಸ್ಅಡ್ವಾಂಟೇಜ್ ಅಂತ ಇಲ್ಲ. ಏನೇನಾಗಿದೋ ಎಲ್ಲ ಒಳ್ಳೆಯದಕ್ಕೆ ಆಗಿದೆ. ಸೊ ವೆರಿ ಸ್ಯಾಟಿಸ್ಫೈಡ್, ವೆರಿ ಸ್ಯಾಟಿಸ್ಫೈಡ್. ಸರ್, ಈ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದನ್ನ ನೀವು ನಂಬರ್ಸಲ್ಲಿ ಹೇಳೋದಾದರೆ ಹೇಗೆ ಹೇಳ್ತೀರಾ? ಕಮ್ಸ್ ಟು ನಂಬರ್ಸ್, ಸ್ಯಾಟಿಸ್ಫ್ಯಾಕ್ಷನಲ್ಲಿ ನಂಬರ್ಸ್ ಬಗ್ಗೆ ಗೊತ್ತಾಗಬೇಕು ಅಂದರೆ, ನಾವು ಈಗ 2 ವರ್ಷ ಆಯಿತು ಸರ್, 2.5 ವರ್ಷ ಆಯಿತು ಸ್ಕೂಲನ್ನು. 400 ಯೋಗ ಟೀಚರ್ಸ್ನ ಮಾಡಿದ್ದೀವಿ. ಪ್ರತಿ ತಿಂಗಳು 25ರಿಂದ 20 ಜನ ಯೋಗ ಟೀಚರ್ಸ್ನ ಮಾಡ್ತಾಯಿದ್ದೀವಿ. ಪ್ರತಿ ದೇಶದಿಂದ ಆಲ್ಮೋಸ್ಟ್ ಇವಾಗ 40ರಿಂದ 50 ದೇಶದಿಂದ ಎಲ್ಲ ಸ್ಟೂಡೆಂಟ್ಸ್ ಬಂದಿದ್ದಾರೆ. ಆಮೇಲೆ ತುಂಬ ಹೆಸರು ಆಗಿದೆ ಸರ್ ಇವಾಗ. ಸರ್, ಕರ್ನಾಟಕ ಬಿಟ್ಟು ಇಲ್ಲಿಗೆ ಬಂದು ಒಂದು ಯೋಗ ಸಂಸ್ಥೆನ ಸ್ಥಾಪನೆ ಮಾಡಿದ್ದೀರಾ. ಇಲ್ಲಿ ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ನಿಮಗೆ ಏನೇನು ಚಾಲೆಂಜಸ್ಗಳು ಎದುರಾಯಿತು? ಕಷ್ಟ ಆಯಿತು ಸರ್. ಯೋಗ, ನೀವು ಇವಾಗ ಹೇಳಿದ್ನಲ್ಲ, ಬ್ರಿಟಿಷ್ ಎಜುಕೇಷನ್ ಸಿಸ್ಟಮ್ ಅಫೆಕ್ಟಿಂದ ಎಲ್ಲ ತಂದೆ ತಾಯಿಗೂ ತಮ್ಮ ಮಕ್ಕಳು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಅಥವಾ ಒಳ್ಳೆ ಕಂಪ್ನೀಲಿ ಕೆಲಸ ಮಾಡಬೇಕು ಅಂತಲೇ ಇರುತ್ತೆ. ಬಟ್ ಯಾರಿಗೂ ತಮ್ಮ ಮಕ್ಕಳು ತಮ್ಮದೇ ಆದದ್ದು ಏನಾದರೂ ಒಂದು ಓಪನ್ ಮಾಡಬೇಕು ಅಂತ ಅಷ್ಟು ಧೈರ್ಯ ಇಲ್ಲ ಸರ್. ಲ್ಯಾಕ್ ಆಫ್ ಕರೇಜ್ ಆ್ಯಂಡ್ ಆಲ್ಸೋ ಒಂಥರ ಮೈಂಡನ್ನು ಕಾನ್ಸ್ಟೆಂಟಾಗಿ ಬಾರ್ಡರ್ ಹಾಕಿ ಕೊಟ್ಬಿಟ್ಟಿದ್ದಾರೆ ಬೇರೆ ದೇಶದವರು ಆಳ್ವಿಕೆ ಮಾಡಿ, ಮುಸ್ಲಿಮ್ ಅಟ್ಯಾಕ್ ಆದಾಗ ಎಲ್ಲ. ಸೊ ಇದು ಕಷ್ಟ ಇತ್ತು. ಸ್ಟಾರ್ಟಿಂಗ್ ಸಪೋರ್ಟ್ ಇರಲಿಲ್ಲ, ಫ್ಯಾಮಿಲಿ ಸಪೋರ್ಟ್ ಇರಲಿಲ್ಲ, ಅಥವಾ ಏನೂ ಇರಲಿಲ್ಲ. ಸುಮ್ಮನೆ ಏನೋ ಒಂದು ಹುಚ್ಚು ಧೈರ್ಯ, ಬಿಸಿ ರಕ್ತ ಅಂತ ಆವಾಗ ಸ್ಟಾರ್ಟ್ ಮಾಡಿದ್ವಿ 5-6 ವರ್ಷದ ಹಿಂದೆ. ಹಾಗೆ ಸ್ಟಾರ್ಟ್ ಆಯಿತು ಸರ್. ಗಿವ್ ಅಪ್ ಮಾಡಲಿಲ್ಲ ಯಾವತ್ತು, ಕಷ್ಟ ಬಂದ್ರೂ. ಎಷ್ಟೋ ದಿನ ನಿದ್ದೆ ಮಾಡಿಲ್ಲ, ಹಾಗೆ ಬೆವತು, ಇದೆಲ್ಲ ನಾವೇ ಕಟ್ಸಿದ್ದು. ಅದಕ್ಕೆ ಎಷ್ಟೊಂದು ಎಲ್ಲ ಸ್ಕ್ರ್ಯಾಚಸ್ಸು, ಹಾಗೆ ಬಾಂಬು ಆ್ಯಂಡ್ ನ್ಯಾಚುರಲ್ ಆಗಿದೆ.
ಸೊ ವಿ ಸ್ಟಾರ್ಟೆಡ್ ಇವೆಲ್ಲ ದಾರ ಸುತ್ತಬೇಕಾದ್ರೂ ಎಲ್ಲ ಯಾರೂ ಇರಲಿಲ್ಲ, ಅವಾಗ ದುಡ್ಡು ಇರಲಿಲ್ಲ. ಸೊ ನಾವೇ ಬಂದು ಬೆಳಗ್ಗೆಯಿಂದ ರಾತ್ರಿ ಮಠ ನಾವು ನಮ್ಮ ತಂಗಿ ಹಾಗೆ ಒಂದೆರಡು ವರ್ಕರ್ಸು ಕರ್ನಾಟಕದವರೇ ಬಂದು ಸ್ಟಾರ್ಟ್ ಮಾಡಿದ್ವಿ ಸರ್. ಕಷ್ಟ ಆಯಿತು, ಬಟ್ ಏನೋ ಒಂದು ಹೋಪ್ ಇತ್ತು, ಗೊತ್ತಿತ್ತು, ಧೈರ್ಯ ಇತ್ತು, ಬರ್ತಾರೆ ಯುರೋಪಿಂದ ಜನ ಕಲಿತಾರೆ ಯೋಗ ಅಂತ, ಇಂಟ್ರೆಸ್ಟ್ ಇರುತ್ತೆ ಅಂತ, ಹಾಗೆ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಬೆಳೆದಿದೆ ಸರ್, ಒಂದು 2 ವರ್ಷ ಆಯಿತು ಸರ್. ಹಾಗೆ ಈ ಶಿವಯೋಗ ಶಾಲೆ ಈ ಜಾಗದ ಬಗ್ಗೆ ನಮಗೆ ಸ್ವಲ್ಪ ತಿಳಿಸಿ. ಪ್ರಿಮೆಸಿಸ್ಸು ಇದೆ ಸರ್, ಇದು ಆ್ಯಕ್ಚುಲಿ ರೌಂಡ್ ಶಾಲೆ. ಇಲ್ಲಿ ನಾವು ವುಮನ್ ಸರ್ಕಲ್ಲು, ಫುಲ್ ಮೂನ್ ಸರ್ಕಲ್ಲು, ಪೂರ್ಣ ಚಂದ್ರಾಮ ಎಲ್ಲ ಇದ್ರುವಾಗ ಮಾಡ್ತೇವೆ. ಆಮೇಲೆ ಓಪನಿಂಗ್ ಸೆರೆಮನೀಸ್, ಎಂಡಿಂಗ್ ಸೆರೆಮನಿ. ಇದು ನಮ್ಮ ಮೇನ್ ಯೋಗ ಹಾಲು. ಬೆಳಿಗ್ಗೆ 40ರಿಂದ 50 ಜನ ಯೋಗ ಮಾಡ್ತಾರೆ ಪ್ರತಿದಿನ. ಇಲ್ಲಿ ಶಿವಪೂಜೆ ನಡೆಯುತ್ತೆ, ಲಿಂಗಾಷ್ಟಕಂ ಹಾಡ್ತೇವೆ, ನಮ್ಮ ಸಂಸ್ಕೃತಿಯನ್ನು ಎಲ್ಲರಿಗೂ ತೋರಿಸ್ಕೊಡ್ತೇವೆ. 9ರಿಂದ 10 ಗಂಟೆಗೆ ಇಲ್ಲಿ ಮೇನ್ ಯೋಗ ಅಲ್ಲಿ ಯೋಗ ಮಾಡ್ತೇವೆ. ಇದು ಬಿಟ್ಟರೆ ಇದೇ ಜಾಗದಲ್ಲಿ ನಮ್ಮದು ಐಸ್ ಬಾತ್ ನಡೆಯುತ್ತೆ, ಆಮೇಲೆ ಫುಲ್ ಮೂನ್ ಡೇನ ಎಕ್ಸ್ಟಾಟಿಕ್ ಡ್ಯಾನ್ಸ್ ಎಲ್ಲ ನಡೆಯುತ್ತೆ. ಅದು ಬಿಟ್ಟರೆ ಅಲ್ಲೊಂದು ಯೋಗ ಹಾಲ್ ಮಾಡ್ತಾ ಇದ್ದೀವಿ ನಿಯರ್ ಬೈ. ಆಮೇಲೆ ನಮ್ಮದು ಅಕಾಮಿಡೇಷನ್ಗೆ ಸುಮಾರು ಒಂದು 12ರಿಂದ 13 ರೂಮ್ಸ್ ಇದ್ದಾವೆ. ಒಂದೊಂದು ರೂಮ್ದಲ್ಲಿ 4 ಜನ, 2 ಹೀಗೆಲ್ಲ ಇರ್ತಾರೆ. ಸೊ 40 to 45 ಕೆಪಾಸಿಟಿದು ಅಕಾಮಿಡೇಷನ್ ಇದೆ. ಸಾತ್ವಿಕ ಆಯುರ್ವೇದಿಕ್ ಊಟ ಕೊಡ್ತೇವೆ 3 ಹೊತ್ತು, ರೊಟ್ಟಿ, ಬೇಳೆ, ಹೀಗೆ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನು ಹೆಲ್ದಿ ಊಟ ಕೊಡ್ತಾರಲ್ಲ ಅದನ್ನೆಲ್ಲ ನಾವು ಕೊಡ್ತೀವಿ. ಆಮೇಲೆ ಇದು ಆಶ್ರಮ ಥರ ಸರ್, ನಾವು ಕುರಿ ಸಾಕಣೆ ಮಾಡಿದ್ದೀವಿ, ಆಮೇಲೆ ಕೋಳಿ ಇದ್ದಾವೆ, ಆಮೇಲೆ ರೆಸ್ಕ್ಯೂಡ್ ಅನಿಮಲ್ಸ್ ನಾವು ಕಾಪಾಡ್ಕೊಂಡು ಬಂದಿದ್ದು ಏನೇನೋ ಬೆಕ್ಕಿದೆ, ಆಮೇಲೆ ನಾಯಿ ಇದೆ. ಸೊ ಒಂಥರ ಕೋ ಲಿವಿಂಗ್ ಕಲ್ಚರ್ನ ನಾವು ಬೆಳೆಸ್ತಾ ಇದ್ದೀವಿ ಸರ್. ನಿಮಗೆ ಬೇರೆ ದೇಶಗಳಿಂದನೂ ಕೂಡ ಇಲ್ಲಿ ಬರ್ತಾರೆ ಅಂತ ಗೊತ್ತು. ನಿಮಗೆ ಮುಂಚೆನೇ ನೆಟ್ವರ್ಕ್ ಇತ್ತಾ ಅವ್ರದ್ದು, ಇಲ್ಲ ಇಲ್ಲಿಗೆ ಬಂದ ಮೇಲೆ ಅವ್ರ ನೆಟ್ವರ್ಕ್ ನಿಮಗೆ ಸಿಗ್ತಾ? ನಮ್ಮ ನೆಟ್ವರ್ಕ್ ಏನು ಇರಲಿಲ್ಲ ಸರ್, ಧೈರ್ಯ ಅದೇ ಹೇಳಿದೆಲ್ಲ, ಬಂಡು ಧೈರ್ಯ. ಇಂಗ್ಲೀಷು ಬರ್ತಾ ಇರಲಿಲ್ಲ 5-6 ವರ್ಷದ ಹಿಂದೆ, ಬಟ್ ಕಲಿಬೇಕು, ಕಲಿಸ್ಬೇಕು, ಆಮೇಲೆ ಹೆಸರು ಮಾಡಬೇಕು. ಬರೀ ಒಂದೇ ಈಗ ನಮ್ಮ ಸ್ಟೇಟಲ್ಲಿದ್ದವರು ಕರ್ನಾಟಕದಲ್ಲಿ ಅಲ್ಲೇ ಸೀಮಿತ ಆಗಿಬಿಟ್ಟಿದ್ದಾರೆ. ಸೊ ಜಗತ್ತು ತುಂಬ ದೊಡ್ಡದಿದೆ ಅಂತ, ಆ್ಯಂಡ್ ಇಂಗ್ಲೀಷ್ ಪ್ರಭಾವಿ ಭಾಷೆ ಆಗಿದ್ದರಿಂದ ನಾವು ಅದನ್ನು ಕಲಿಸ್ಬೇಕಂತ ಕಲಿತ್ವಿ. ಬಟ್ ಗೊತ್ತಿತ್ತು ನನ್ನ ಮೇಲೆ, ನಂಗೆ ಧೈರ್ಯ ಇತ್ತು, ಜನ ಬರ್ತಾರೆ ಅಂತ. ಆರಂಭದಲ್ಲಿ ಬಂದಾಗಲೂ ತುಂಬ ಇಲ್ಲಿ ಫಾರಿನರ್ಸ್ ಎಲ್ಲ ಇದ್ರಲ್ಲ. ಸೊ ದಟ್ ವಾಸ್ ಅ ಲೈಫ್ ಚೇಂಜಿಂಗ್ ಮೂಮೆಂಟ್. 5 ವರ್ಷದಿಂದ ನಾನು ಆರಂಭದಲ್ಲಿ ಬಂದು ನೋಡಿದೆ ಈ ಜಾಗ. ಸೊ ಆವಾಗಲೇ ನಾನು ಡಿಸೈಡ್ ಮಾಡಿದೆ, ಯೋಗ ಸೆಕೆಂಡ್ರಿ, ಬಟ್ ಈ ಜಾಗದಲ್ಲಿ ನಂಗೆ ಏನಾದರೂ ಮಾಡಬೇಕು ಅಂತ. ಆಮೇಲೆ ಜನನೂ ಅಕ್ಸೆಪ್ಟ್ ಮಾಡಿದರು, ಫಾರಿನರ್ಸ್ ಇದ್ದರು, ಕಮ್ಯುನಿಟಿ ಜನ ಇದ್ದರು. ಓಕೆ, ಹೀಗೊಬ್ಬ ಶಿವ ಅಂತ ಇದ್ದಾನೆ, ಯೋಗ ಕಲಿಸೋದನ್ನ ಅಂತ ಜನನೂ ಸಪೋರ್ಟ್ ಮಾಡಿದರು. ಕಮ್ಯುನಿಟಿಯಿಂದ ಬೆಳೆದಿತ್ತು ಸರ್. ಹಾಗಾಗಿ ಆವಾಗಲೇ ಧೈರ್ಯ ಇತ್ತು, ಅವ್ರು ಯಾರಿಗೋ ಹೇಳ್ತಾರೆ, ವರ್ಡ್ ಬೈ ಮೌತು ಬರ್ತಾರೆ ಜನ ಅಂತ. ಆಮೇಲೆ ಮಾರ್ಕೆಟಿಂಗ್ ವೈಸು ನಾವು ಈ ಜನ್ರೇಷನಿಂದ ಬರ್ತೀವಲ್ಲ, ಸೊ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಎಫೆಕ್ಟಿವ್ ಆಗಿದ್ದೀವಿ. ಸೊ ಹೀಗಾಗಿ ಸ್ಟ್ರೆಂತ್ ತುಂಬ ಇದರಿಂದ ಬಂದ್ವಿ ಸರ್. ಸೊ ಹೀಗೆ ಕಾಂಟ್ಯಾಕ್ಟ್ ಬೆಳೆದಿದ್ದು ಸರ್. ಹೇಗೆ ನೀವು ನೋಡಿದ್ರು ಇನ್ಸ್ಟಾಗ್ರಾಮಿಂದ ಅಥವಾ ಇಷ್ಟೊಂದು ಬೆಳೆದಿದ್ದರಿಂದ, ನಂತರ ನಿಮ್ಮ ವ್ಯೂವರ್ಸ್ ನೋಡ್ತಾರೆ, ಯಾವಾಗಾದರೂ ನೋಡಿದರೆ ಈ ವಿಡಿಯೋ ಪ್ಲೀಸ್ ದಯವಿಟ್ಟು ಬಂದು ಅವಕಾಶ ಉಪಯೋಗಿಸ್ಕೊಳ್ಳಿ. ನಮ್ಮ ಕರ್ನಾಟಕದವ್ರಿಗೆ ತುಂಬ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ ಸರ್. ಹಾಗೆ ಇಲ್ಲಿಗೆ ಬರೋರಿಗೆ ಊಟ ಹಾಗೂ ವಸತಿ ಅಂದರೆ ಸ್ಟೇ ಆಗೋದಕ್ಕೆ ಯಾವ್ಯಾವ ಥರ ಫೆಸಿಲಿಟೀಸ್ಗಳು ಇಲ್ಲಿದೆ ಸರ್? ಊಟದ ವಸತಿ ಇಲ್ಲೇ ಇದೆ, ಊಟದ ಮೇಲೆ ಇದೆ, ಹಾಗೆ ಮೇಲೆ ಇನ್ನೊಂದು ಯೋಗ ಹಾಲ್ ಇದೆ. ನಮ್ಮ ಫೆಸಿಲಿಟೀಸ್ ತೋರಿಸ್ತೀವಿ ಸರ್ ಬನ್ನಿ. ಇದೆಲ್ಲ ಬಿಟ್ಟರೆ ನಾವು ಐಸ್ ಬಾತು, ಎಕ್ಸ್ಟಾಟಿಕ್ ಡ್ಯಾನ್ಸು, ಸೌನಾ, ಸೌಂಡ್ ಹೀಲಿಂಗು, ಮಡ್ ಬಾತು ಎಲ್ಲ ಇದೊಂದೇ ಜಾಗ ಅಂತ ಸೀಮಿತ ಇಲ್ಲ. ಇದರೊಂದಿಗೆ ನಾವು ಪೂರ ಅರಂಬೋಲ್ ಈ ಜಾಗ ಏನಿದೆ ಪೂರ ಹಳ್ಳಿನೇ ನಮ್ಮದು ಒಂದು ರೆಟ್ರೀಟ್ ಸೆಂಟರ್ ಅಂತ ಅಂದ್ಕೊಂಡಿದ್ದೀವಿ ಸರ್. ಹಾಗಾಗಿ ಇಲ್ಲಿ ಏನೇನು ನಡೀತಾ ಇದ್ರು, ಒಂದು ಸಂಗೀತ ಆಗಿರಲಿ ಅಥವಾ ಒಂದು ನೃತ್ಯ ಆಗಿರಲಿ, ಎಲ್ಲ ಸ್ಟೂಡೆಂಟ್ಸ್ನ ಕರ್ಕೊಂಡು ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ. ಹಾಗಾಗಿ ಜನ ಇಲ್ಲೇ ಉಳ್ಕೊಂಡ್ಬಿಡ್ತಾರೆ. ಎಷ್ಟೋ ಜನ ನಮ್ಮಲ್ಲಿ ಕಲಿತವರು ಇನ್ನೂ ಅದು ಇಲ್ಲೇ ಇದ್ದಾರೆ. 4 ವರ್ಷ ಆಯಿತು, 5 ವರ್ಷ ಆಯಿತು. ಇದು ಮಳೆಗಾಲ ಮುಗಿದಿದ್ದರಿಂದ ಇದೊಂದು ಯೋಗ ಹಾಲ್ನ ರೆಡಿ ಮಾಡ್ತಾ ಇದ್ದೀವಿ. ಇಲ್ಲೊಂದು ಯೋಗ ಹಾಲ್ ಇದೆ. ನಾವು ಕೊಡೋ ಕೋರ್ಸು 200 hours, 300 hours ಅಂತ ಸಪ್ರೇಟ್ ಇರುತ್ತೆ ಸರ್, ಇಂಟರ್ಮೀಡಿಯೇಟು ಹಾಗೂ ಬಿಗ್ನರ್ಸ್ಗೆ. ಸೊ ಬಿಗ್ನರ್ಸ್ಗೆ ಏನಿರುತ್ತೆ, ಕೆಳಗಡೆ ಕ್ಲಾಸಸ್ ನಡೀತವೆ, ಇಲ್ಲಿ ಇಂಟರ್ಮೀಡಿಯೇಟ್ ಅವ್ರಿಗೆ ಕ್ಲಾಸಸ್ ನಡೀತವೆ ಸಪ್ರೇಟ್. ಇದು ಬಿಟ್ಟರೆ ಹಾಗೆ ಆಯುರ್ವೇದ ಮತ್ತು ಇನ್ ಯೋಗ ಕೋರ್ಸಸ್ ಮಾಡ್ತೀವಿ, ಅವ್ರಿಗೆ ಸಪ್ರೇಟ್ ಯೋಗ ಹಾಲ್ ಇದೆ ಸರ್. ಇಲ್ಲಿನ ಫೆಸಿಲಿಟೀಸ್ಗಳ ಬಗ್ಗೆ ಹೇಳಿದ್ರಿ ನೀವು. ಹಾಗೆ ಇಲ್ಲಿಗೆ ಬರುವಂತಹ ವಿದ್ಯಾರ್ಥಿಗಳಿಗೆ, ಇಲ್ಲಿಗೆ ಬರುವಂತಹ ಪ್ರವಾಸಿಗಳಿಗೆ ಯಾವ ಥರ ಕೋರ್ಸ್ಗಳು ಸಿಗುತ್ತೆ, ಹೇಗಿದೆ ಅದು? ಓಕೆ, ನಾವು ಬೇಸಿಕಲಿ 9ರಿಂದ 10 ಬೆಳಿಗ್ಗೆ ಫ್ರೀ ಯೋಗವನ್ನು ಕೊಡ್ತೀವಿ. ಅದು ಬಿಟ್ಟರೆ ಇಲ್ಲಿ ನಾವು ಕೊಡೋ ಕೋರ್ಸಸ್ಸು 200 hours, 300 hours, 20 ದಿವಸ ಹಾಗೂ 30 ದಿವಸ ಇರುತ್ತೆ. ಯಾರು ನೀವು 20 ದಿವಸದ ಕೋರ್ಸ್ ಆಲ್ರೆಡಿ ಮಾಡಿದ್ದೀರಾ ಅವರು 30 ದಿವಸದ ಇಂಟರ್ಮೀಡಿಯೇಟ್ ಕೋರ್ಸ್ ಮಾಡ್ಬೋದು. ಅಥವಾ 20 ದಿವಸದ್ದು ನೀವು ಪ್ರತಿ ತಿಂಗಳು 2ನೇ ತಾರೀಕು ಕೋರ್ಸ್ ಸ್ಟಾರ್ಟ್ ಆಗುತ್ತೆ. ಮುಂದಿನ ಕೋರ್ಸ್ ನವೆಂಬರ್ 2 ಅಥವಾ ಡಿಸೆಂಬರ್ 2ಗೆ ಹೀಗಿರುತ್ತೆ. ಆಮೇಲೆ ಅದು ಬಿಟ್ಟರೆ ಯಾರಿಗೂ 20 ದಿವಸ ಬರೋಕ್ಕಾಗೋದಿಲ್ಲ, ಅವರು 10 ದಿನ 5 ದಿನ ಬಂದು ನೀವು ಇದು ಎಕ್ಸ್ಪೀರಿಯೆನ್ಸ್ನ ತಗೋಬೋದು. ಕೋರ್ಸ್ ಅಂದರೆ ಬರೀ ಯೋಗ ಅಷ್ಟೇ ಅಲ್ಲ, ಇದರೊಂದಿಗೆ ನಾವು ಎಕ್ಸ್ಟಾಟಿಕ್ ಡ್ಯಾನ್ಸು, ಸೌನಾ, ಐಸ್ ಬಾತು, ಮಡ್ ಬಾತು, ಸೌಂಡ್ ಹೀಲಿಂಗು, ಏನೇನು ವೆಲ್ನೆಸ್ಸಲ್ಲಿ ಬರುತ್ತಲ್ಲ ಎಲ್ಲ ಕವರ್ ಮಾಡ್ತೀವಿ. ಆಮೇಲೆ ಯೋಗದಲ್ಲಿ ಆಸನ, ಪ್ರಾಣಾಯಾಮ, ಆಮೇಲೆ ಆಯುರ್ವೇದ, ಅನಾಟಮಿ, ಫಿಲಾಸಫಿ, ಅದು ಬಿಟ್ಟರೆ ಬೆಳಿಗ್ಗೆ ಮಂತ್ರ, ಹಾಗೆ ಮೆಡಿಟೇಷನ್, ಇವನ್ನೆಲ್ಲ ಕವರ್ ಮಾಡ್ತೀವಿ. ಸೊ ಬೇಸಿಕಲಿ A to Z
ಬರೀ ಆಸನ. ಇವಾಗ ಏನಾಗಿದೆ, ಯೋಗ ಅಂದರೆ ಆಸನ ಆಗಿಬಿಟ್ಟಿದೆ. ವೆಸ್ಟರ್ನ್ ಕಲ್ಚರಲ್ಲಿ ಯೋಗ ಅಂದರೆ ಮ್ಯೂಸಿಕ್ ಆಗಿಬಿಟ್ಟಿದೆ. ನಾವು A to Z ಯೋಗದಲ್ಲಿ ಏನೇನು ಬರುತ್ತೋ ಪ್ರಾಣಾಯಾಮ, ಪ್ರತ್ಯಾಹಾರ, ಯಮ, ನಿಯಮ, ಸಮಾಧಿ ಎಲ್ಲವನ್ನು ಕವರ್ ಮಾಡ್ತೀವಿ 20 ದಿವಸದಲ್ಲಿ. ಆಮೇಲೆ ಕಲ್ತ ಮೇಲೆ ನಿಮ್ದಿಷ್ಟ, ನೀವು ಹೇಗೆ ಅದನ್ನ ಜರ್ನಿ ತೊಗೊಂಡು ಹೋಗ್ತೀರಾ. ಬಟ್ ಅಟ್ಲೀಸ್ಟ್ ಯೋಗ ಬಗ್ಗೆ ಸ್ವಲ್ಪ ಅರಿವು ಮೂಡಬೇಕು ಅಥವಾ ನಿಮ್ಗೆ ಗೊತ್ತಾಗಬೇಕಂದ್ರೆ ನೀವು ಇದು ಕೋರ್ಸ್ ಮಾಡಲೇಬೇಕು. ಯಾರ್ಯಾರು ಪಬ್ಲಿಕ್ ಒಂದು ನೋಡ್ತಾ ಇದ್ದೀರಾ, ದಯವಿಟ್ಟು ಬಂದು ನೋಡಿಕೊಂಡು ಕೋರ್ಸ್ ಮಾಡಿ ಹೋಗಿ ಸರ್. ಸರ್, ಗೋವಾ ಅನ್ನೋದೇ ಒಂದು ಟೂರಿಸ್ಟ್ ಡೆಸ್ಟಿನೇಷನ್ನು. ಇಲ್ಲಿ ಟೂರಿಸ್ಟ್ಗಳು ಬಂದು ಒಂದು ಕೋರ್ಸ್ ಮಾಡ್ಬೋದಾ? ಮಾಡ್ಬೋದು ಸರ್. ಅಥವಾ ಅವ್ರಿಗೆ ಶಾರ್ಟ್ ಟರ್ಮ್ ಕೋರ್ಸಸ್ ಇದೆ, 3 ದಿನ 5 ದಿನ ಎಲ್ಲ. ಬಟ್ ಫುಲ್ ಯೋಗ ಕಲಿಯೋಕ್ಕಂತೂ ಆಗೋದಿಲ್ಲ. ಇದು ಒಂದು ಜೀವನದ ಪಾತ್ ಆಗಿರುತ್ತಲ್ಲ, ವೇ ಆಫ್ ಲೈಫ್ ಇರುತ್ತೆ. ಸೊ 3-5 ದಿನದಲ್ಲೆಲ್ಲ ಕಲಿಯೋಕ್ಕಾಗಲ್ಲ. ಬಟ್ ಅವರು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಹೇಗೆ ಕಲ್ಚರ್ ಇರುತ್ತೆ ಯೋಗದು, ಬಂದು ಇಲ್ಲಿ ಇಟ್ಕೊಂಡು 3 ದಿನ ಅಥವಾ 5 ದಿನ ಏನೇನು ನಡೀತಾ ಇದೆಯಲ್ಲ ಆನ್ ಗೋಯಿಂಗು, ಅದನ್ನು ಅವರು ಕಲಿಬೋದು. ಉಳ್ಕೊಳ್ಳೋಕೆ ವ್ಯವಸ್ಥೆ ಇರುತ್ತೆ. ಕೆಳಗಡೆ ನಮ್ಮದು 12 ರೂಮ್ಸ್ ಇದೆ ಅಕೊಮಡೇಷನ್ಗೆ. ಇಲ್ಲಿ ಊಟ ಇರುತ್ತೆ. ನಾವು ಜನ ಚೇರ್ ಮೇಲೆ, ಪ್ಲಾಸ್ಟಿಕ್ ಮೇಲೆಲ್ಲ ಕೂತ್ಕೋಬಾರ್ದು. ಹಾಗೆ ನಮ್ಮ ಕಲ್ಚರ್ ಕಲಿಬೇಕು ಅಂತ ಇವಾಗಲೂ ಕೆಳಗಡೆನೇ ಕುಂಡಿಸ್ತೀವಿ. ಆಮೇಲೆ ಸ್ಪೂನ್ ಎಲ್ಲ ಯೂಸ್ ಮಾಡೋದಿಲ್ಲ, ಕೈಯಿಂದನೇ ಊಟ ಮಾಡ್ತಾರೆ. ಈಗ ಎಲ್ಲರೂ ಊಟ ಮಾಡುವಂತಹ ಜಾಗವನ್ನು ನೋಡಿದ್ವಿ. ಈಗ ಊಟನ ಯಾವ ಥರ ಪ್ರಿಪೇರ್ ಮಾಡ್ತಾರೆ ಅನ್ನೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ಒಂದ್ಸರಿ ನೋಡ್ಕೊಂಬರೋಣ. ಸೊ ಫಾರಿನರ್ಸ್ ಇರಲಿ ಅಥವಾ ಇದೇನು 5 ಸ್ಟಾರ್ ಹೋಟೆಲೆಲ್ಲ ಏನಲ್ಲ, ಪ್ರಾಪರ್ ಟ್ರೈನಿಂಗ್ ಸೆಂಟರ್ ಇದೆ. ಸೊ ನಾವು ಹೇಗೆ ನಮ್ಮ ಇಂಡಿಯನ್ ಕಲ್ಚರ್ ಇದೆನೋ ಹಾಗೆ ಮಾಡ್ತೀವಿ. ಇಲ್ಲಿ ಸೆಲ್ಫ್ ಸರ್ವಿಸ್ ಇರುತ್ತೆ. ಅವರೇ ಬಡಿಸ್ಕೊಂಡು ಅವರೇ ಊಟ ಮಾಡಿ ಅವರೇ ತಾಟನ್ನು ತೊಳಿತಾರೆ ಸರ್. ಇಟ್ ಡಸಂಟ್ ಮ್ಯಾಟರ್ ಎಷ್ಟು ಫೀ ಕೊಡ್ತಾರೆ ಎಲ್ಲ. ಸೊ ಪ್ರಾಪರ್ ನಮ್ಮ ಕಲ್ಚರಲ್ಲಿ ಏನಿದೆನೋ ಅದೆಲ್ಲ ಮಾಡ್ತೀವಿ. ಆಮೇಲೆ ಇವರು ನಮ್ಮ ಕಿಚನ್ ಸ್ಟಾಫು 2 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಗೀತಾ ದೀದಿ, ರೇಷ್ಮಾ ದೀದಿ, ಆಮೇಲೆ ಉಜ್ವಲ ದೀದಿ ಅಂತ. ನಮ್ಮ ಉಜ್ವಲ ದೀದಿ ಇನ್ಸ್ಟಾಗ್ರಾಮ್ ಸ್ಟಾರು. ಅವರು ನೋಡಿ ಅವತ್ತು ನಡೆದು ಹಾಯ್ ಬೋಲೋ. ಇವರಿಂದನೇ ಶಾಲೆ ನಡೆಯುತ್ತೆ ಸರ್. ಇವರು ಮ್ಯಾನೇಜರ್ಸು ಎಲ್ಲ ವ್ಯವಸ್ಥಿತವಾಗಿ ನಡೆಸಿದ್ರಿಂದ ಇವತ್ತೊಂದು ಮಟ್ಟಿಗೆ ಬಂದಿದೆ ಶಾಲೆ. ಆಮೇಲೆ ಗಾರ್ಡನ್ನು ಎಲ್ಲ ಪ್ಲ್ಯಾಂಟ್ಸು ನಾವು ತೊಗೊಂಬಂದಿದ್ದು ಒಂದೊಂದಾಗಿ ಇವಾಗ ಎಲ್ಲ ಬೆಳೆದು ನಿಂತಿದೆ 2 ವರ್ಷ ಆದಮೇಲೆ. ಇವಾಗ ಕೆಳಗಡೆ ಕಾಟೇಜಸ್ನ ತೋರ್ಸೋಕ್ಕೆ ಹೋಗ್ತಾ ಇದ್ದಾರೆ. ಬನ್ನಿ ಕಾಟೇಜಸ್ ಯಾವ ಥರ ಇದೆ ಅಂತ ಒಂದ್ಸರಿ ನೋಡ್ಕೊಂಬರೋಣ. ಫುಲ್ ಕಾನ್ಸೆಪ್ಟು ಶಿವನ್ ಬಗ್ಗೆನೇ ಇದೆ ಸರ್. ಅದಕ್ಕೆ ನೀವೆಲ್ಲ ಕಡೆ ಶಿವಯೋಗ ನೋಡ್ತೀರಾ. ಬೇಸಿಕಲಿ ಇಲ್ಲಿ ಇರೋದು ಶಿವಾಜಿ ಅಥವಾ ಶಿವ ಎಲ್ಲ ರಿಪ್ರೆಸೆಂಟ್ ಮಾಡೋದು ನಮ್ಮ ಕಲ್ಚರೇ. ಹೇಗೆ ನಾವು ಯಾಕೆ ಶಿವನ್ ಪ್ರೇ ಮಾಡ್ತೀವಿ, ಏಕೆ ಅವನು 3 ವಿಭೂತಿ ಹಚ್ಕೊಂಡಿದ್ದಾನೆ, ಭಸ್ಮ ಯಾಕೆ ಹಚ್ಕೋತಾನೆ, ಏಕೆ 3ನೇ ಕಣ್ಣಿದೆ, ಎಲ್ಲ ನಮ್ಮ ಕಲ್ಚರಲ್ಲಿ ಏನಿದೆನೋ. ಸೊ ಫಾರಿನರ್ಸ್ ಯಾವಾಗ ಇಲ್ಲಿ ಬರ್ತಾರಲ್ಲ ಅಟ್ರಾಕ್ಟ್ ಆಗ್ತಾರೆ. ಬಿಕಾಸ್ ಕಲ್ಚರ್ ಈಸ್ ಸಮಥಿಂಗ್ ಅಬೌಟ್ ಇಂಡಿಯಾ ವಿಚ್ ಈಸ್ ವೆರಿ ಡಾಮಿನೆಂಟ್. ನಾಯಿ ಹೆಸರು ಚಪಾತಿ ಅಂತ. ನಾಯಿ ಹೆಸರು ಚಪಾತಿ ಅಂತ ಸರ್. ಎಲ್ಲ ಪ್ರಾಣಿ ಹೆಸರು ನಾವು ಇಲ್ಲಿ ಊಟದ ಹೆಸರು ಇಟ್ಟಿದ್ದೀವಿ. ಕುರಿಗಳ ಹೆಸರು ಬಿರಿಯಾನಿ ಹಾಗೂ ಮಸಾಲ ಅಂತ. ಚಪಾತಿ ಫಾರಿನರ್ಸ್ಗೆ ಇಷ್ಟ ಊಟ ಅಂದರೆ. ಸೊ ಹಾಗಾಗಿ ಅವರೇ ಇಟ್ಟಿದ್ದು ಅವರಿಗೆಲ್ಲ ಹೆಸರು. ಅದು ಬಿಟ್ಟರೆ ನಮ್ಮದು ಅಕೊಮಡೇಷನ್ ಈ ಥರ ಇದೆ ಸರ್. ಪ್ಯಾಕೇಜಲ್ಲೇ ಸರ್. ಊಟ ಅವ್ರು ಇಲ್ಲಿ ಬಂದಮೇಲೆ 1 ರೂಪಾಯಿನೂ ಖರ್ಚು ಮಾಡೋಕ್ಕಿರೋದಿಲ್ಲ ಸರ್. ಎಲ್ಲನೂ ಪ್ಯಾಕೇಜಲ್ಲೇ ಬರುತ್ತೆ. ರೂಮ್ಸ್ ರೆಡಿ ಇಲ್ಲ, ಬಟ್ ನಿಮ್ಗೆ ತೋರಿಸ್ತಾರೆ. ಸೊ ಈ ಥರ ಶೇರಿಂಗ್ ಅಕೊಮಡೇಷನ್ ಬರುತ್ತೆ. 1 ರೂಮಲ್ಲಿ 2-3 ಜನ ಇರ್ತಾರೆ. ಇದು ಬಿಟ್ಟರೆ ರೆಸಾರ್ಟ್ ಹಟ್ಸ್ ಇದೆ. ಬಟ್ ಈಗ ಕೆಲವೊಬ್ರು ತುಂಬಾ ಡಿಟ್ಯಾಚ್ ಇರೋಂಥ ಜನ ಬರ್ತಾರೆ. ಅವರು ಟೆಂಟ್ ಹಾಕ್ಕೊಂಡು ಮಲ್ಕೋತಾರೆ. ಹಾಗಾಗಿ ಆಮೇಲೆ ಇರ್ಕೊಳ್ಳೋಕ್ಕೆ ಇನ್ನೂ ತುಂಬ ನಿಯರ್ ಬೈ ರೆಸಾರ್ಟ್ಸ್ ಎಲ್ಲ ಇದೆ. ಹಾಗೇನಾದರೂ ಫುಲ್ ಆದರೆ ಹಾಂ, ಜನರಿಗೆ ಹಿಂಗೆ ಕಡಿಮೆ ಅಂತಿಲ್ಲ. ಎಷ್ಟು ಜನ ಬಂದರೂ ನಾವು ಕರ್ಕೊತೀವಿ ಸರ್. ಇಷ್ಟೇ ಅಷ್ಟೇ ಅಂತ ಇಲ್ಲ. ಸ್ವಲ್ಪ ನಿಮ್ಮ ರೂಮ್ ತೋರಿಸಿ ನಡೆಯುತ್ತಾ? ಇಲ್ಲ ನಡೆಯುತ್ತಾ? ಇದು ಕಾಟೇಜ್ ಹಟ್ ಟೈಪ್ ಥರ ಇರುತ್ತೆ ಸರ್. ನಾವೇ ರಿಮೂವೇಬಲ್ ಹಟ್ಸ್ ಮಾಡಿದ್ದೀವಿ. ಎಮರ್ಜೆನ್ಸಿಗೆ ಯಾರಾದರೂ ಬಂದರೆ ಅಂತ ತೆಗೆದುಕೊಳ್ಬೇಕಂತ. ಇದು ಡೊನೇಟ್ ಮಾಡಿದ್ವಿ. ಯಾರ್ಯಾರು ಡೊನೇಟ್ ಮಾಡಿದಾರೋ ಅವ್ರದ್ದು ನಾಯಿ ಪ್ರಾಣಿ, ಪ್ರೀತಿ ಪ್ರಾಣಿ. ಒಳಗಡೆ 2 ಶೇರಿಂಗ್ ಇರುತ್ತೆ ಈ ಥರ ವಿತ್ ಅಟ್ಯಾಚ್ಡ್ ಬಾತ್ರೂಮ್, ಟಾಯ್ಲೆಟ್ ಎಲ್ಲ ಬರುತ್ತೆ ಸರ್. ಈಗ ನಿಮ್ಮ ಹೆಸರು ಶಿವ, ಈ ಜಾಗದ ಹೆಸರನ್ನು ಶಿವಯೋಗ ಅಂತ ಇಟ್ಟಿದ್ದೀರಾ. ಸೊ ಇದು ನಿಮ್ಮ ಹೆಸರಲ್ಲಿಟ್ಟಿರೋದಾ ಇಲ್ಲ ಶಿವನ ಮೇಲಿರುವಂತಹ ಪ್ರೀತಿಗೆ ಹೆಸರಿಟ್ಟಿರೋದಾ? ಈ ಜಾಗದ ಬಗ್ಗೆ ಸ್ವಲ್ಪ ಡಿಸ್ಕ್ರೈಬ್ ಮಾಡ್ತೀರಾ ಸರ್? ಆದಿಯೋಗಿ ಸರ್ ಅವನು ಫಸ್ಟ್ ಯೋಗಿ. ನಾವು ಸ್ಪಿರಿಚುವಲ್ ವರ್ಲ್ಡಿಂದ ಬಂದರೆ ಯೋಗವನ್ನು ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡಿದ್ದೇ ಶಿವ ಅಂತ ಹೇಳ್ತಾರೆ. ಅವನು ಸಪ್ತರ್ಷಿಗೆ
ಹೇಳಿಕೊಟ್ಟ ಯೋಗನ. ಸಪ್ತರ್ಷಿಗಳು ಮುಂದೆ ಆ ಜ್ಞಾನವನ್ನು ಎಲ್ಲರಿಗೂ ಕೊಟ್ಟರು ಸರ್. ಆಮೇಲೆ ಪ್ರತಿಯೊಂದು ಶಿವನ ಬಗ್ಗೆ ಒಂಥರ ಅಟ್ರಾಕ್ಷನ್ನು. ಶಿವ ನೋಡಿದರೆ ನೀವು ದೇವರು ಒಂಥರ ಅವನು ಡಿಟ್ಯಾಚ್ಡ್ ಪರ್ಸನ್ನು, ಬೂದಿಲಿರ್ತಾನೆ ಅಥವಾ ಏನೂ ಹಾಗೆ ಅಟ್ಯಾಚ್ಮೆಂಟ್ ಇಲ್ಲ. ಆಮೇಲೆ ಅವ್ನು ಹಚ್ಕೊಳ್ಳೋ ವಿಭೂತಿ ಆಗಲಿ, ನಾಗರಹವಾಗಲಿ ವಿಷಯದ ಸಂಕೇತ, ಲೈಕ್ ಧೈರ್ಯದ ಸಂಕೇತ. ಹಾಗೆ ಗಂಗೆ ಜಡೆ ಮೇಲೆ. ಸೊ ಎಲ್ಲರೂ ಇಲ್ಲಿರೋರು, ನಾನಷ್ಟೇ ಅಲ್ಲ, ಫಾರಿನರ್ಸ್ ಎಲ್ಲರೂ ವಿ ಆರ್ ವೆರಿ ಅಟ್ರಾಕ್ಟೆಡ್ ಟು ಶಿವ. ಹಾಗಾಗಿ ನಾವು ಶಿವಯೋಗದ ಬಗ್ಗೆ ಈ ಹೆಸರು ಇಟ್ಟಿದ್ದು. ನನ್ನ ಹೆಸರಂತ ಇಟ್ಟಿದ್ದಲ್ಲ, ಬಟ್ ನಮಗೆ ಮೊದಲಿಂದನೂ ಶಿವ ಯೋಗಿ ಅಂತಲೇ ಅವನು ನಾಟ್ಯ ದೇವನಾಗಿರ್ತಾನೆ. ಹಾಗಾಗಿ ಅವನ ಹೆಸರಿಟ್ಟಿದ್ದೆ ಸರ್. ಈಗ ನಿಮ್ಮ ಆಶ್ರಮ ಅಂತಂದರೆ ಯೋಗ ಮಾಡುವಂತಹ ಒಂದು ಜಾಗ, ಅಲ್ಲಿ ಶಿವನ್ನೇ ಆರಾಧಿಸುವಂತಹ ಒಂದು ಜಾಗ. ಶಿವ ಯಾಕೆ ಅಂತಂದರೆ ಕತ್ತೆಗೆ ಹಾವು ಸುತ್ತಕೊಂಡಿರ್ತಾನೆ, ಮೈಗೆ ಬೂದಿ ಬಳ್ಕೊಂಡಿರ್ತಾನೆ. ಅವನಿರುವಂತಹ ಒಂದು ಸ್ಪೇಸೇ ಒಂಥರ ಬೇರೆ ಥರ ಇರುತ್ತೆ. ಆದರೆ ನಿಮ್ಮ ತಲೆಯ ಮೇಲೆ ಒಂದು ನವಿಲ್ಗಿರಿ ಕಾಣ್ತಾ ಇದೆ, ಅದು ಕೃಷ್ಣನ್ನ ಹೋಲಿಸುತ್ತೆ. ಯಾಕೆಂತಂದರೆ ಕೃಷ್ಣನ ತಲೆ ಮೇಲೆ ಮಾತ್ರ ನವಿಲ್ಗಿರಿ ಇರೋದು. ಇದ್ರ ಸೀಕ್ರೆಟ್ ಏನು ಸರ್? ಸೀಕ್ರೆಟ್ ಅಂತ ಏನಲ್ಲ ಸರ್, ಇದು ಆ್ಯಕ್ಚುಲಿ ಡಿಟ್ಯಾಚ್. ನೀವು ಬಟ್ಟೆ ನೋಡಿದ್ರೂ ಯಾವುದೋ ಒಂದು ಹರಿದಿದ್ದ ಬಟ್ಟೆ ಇರುತ್ತೆ. ಸೊ ಹೇಗಂದರೆ ಈಗ ಯಾರಾದರೂ ಏನಾದರೂ ಕೊಟ್ಟರೆ ಅದನ್ನ ಹಾಕೋತೀವಿ. ಯಾರಾದರೂ ಸೆಕೆಂಡ್ ಹ್ಯಾಂಡು ಅಥವಾ ಬಿಟ್ಟು ಹೋಗ್ತಿದ್ರು. ನನಗನ್ಸುತ್ತೆ ಇವಾಗ 6 ಜನ್ರೇಷನ್ಗೆ ಆಗುವಷ್ಟು ಬಟ್ಟೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಜನ ತುಂಬ ವೇಸ್ಟ್ ಮಾಡ್ತಿದ್ದಾರೆ. ಹಾಗಾಗಿ ನಾವು ಖುಷಿಯಾಗಿರ್ಬೇಕಂದ್ರೆ ಇದೆಲ್ಲ ಬೇಡ ಅಂತ ಆಲ್ರೆಡಿ ಅರ್ಥಕೊಂಡಿದ್ದೀವಿ. ಶಿವನ ಆರಾಧಕರಾಗಿದ್ದಕ್ಕೆ ಯಾರು ಏನು ಕೊಟ್ಟಿದ್ದಾರೋ ಅದನ್ನ ಹಾಕೊಂಡಿದ್ವಿ. ಹೀಗಾಗಿ ಯಾರೋ ನವಿಲ್ಗರಿ ಕೊಟ್ಟಿದ್ರು, ಅದನ್ನು ಅಟ್ಯಾಚ್ ಮಾಡ್ಕೊಂಡಿದ್ವಿ. ಹಾಗೆ ಯಾರೋ ಏನಾದರೂ ಕರ್ಕೊಂಡು ಹಾಕೋದು ಸರ್. ಅದು ಎಷ್ಟು ದಿನ ಇರುತ್ತೆ ಬಾಡಿಲಿ, ಇಲ್ಲ ಅಂದರೂ ಪರವಾಗಿಲ್ಲ, ಏನು ಹಾಗೆ ಅಟ್ಯಾಚ್ಡ್ ಇರೋಂಗಿಲ್ಲ ಯಾವುದಕ್ಕೂ. ಸರ್, ಒಂದು ಮೇನ್ ಮ್ಯಾಟ್ರನ್ನ ನಾನು ಆ್ಯಕ್ಚುಲಿ ಮರ್ತುಬಿಟ್ಟಿದ್ದೆ. ನಿಮ್ಮ ಆಶ್ರಮದಲ್ಲಿ, ನಿಮ್ಮ ಶಾಲೆಯಲ್ಲಿ ಒಂದು ಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದೀರಾ, ಅದ್ರ ಬಗ್ಗೆ ಹೇಳೋದಾದರೆ ಹೇಳಿ. ಇದರಲ್ಲಿ ತೊಗೊಂಡು ಬಂದಿದ್ದೆಲ್ಲ ವಿಶೇಷತೆ ಇಲ್ಲ ಸರ್, ಅದು ಭಕ್ತಿಯಿಂದ. ಹಾಗೆ ನಾವು ಇಲ್ಲಿ ಚೆಕ್ ಮಾಡ್ತಾ ಇದ್ವಿ ಸ್ಟ್ರಕ್ಚರು ಅಥವಾ ಏನಾದರೂ ಬೇಕು ಅಂತ. ಹಾಗಾಗಿ ಯಾರೋ ಆರ್ಡರ್ ಮಾಡಿ ಬಿಟ್ಟು ಹೋಗಿದ್ದು, ಇದು ನಂದಿ ಆಗಲಿ, ಲಿಂಗ ಆಗಲಿ, ಅಥವಾ ಗಿಯಾಮ ಆಗಲಿ, ಪ್ರೆಗ್ನೆಂಟ್ ವುಮನ್ ಹೂಮ್ ವಿ ಪ್ರೇ, ಎಲ್ಲನೂ ಹೀಗೆ ಯಾರೋ ಹಿಂಗೆ ಆರ್ಡ್ರ್ ಮಾಡಿದ್ರು ಅಥವಾ ಅನಾನುಕೂಲತೆಯಿಂದ ಬಿಟ್ಟು ಹೋಗಿದ್ದು, ಏನಾದರೂ ಹಿಂಗೆ ಸ್ಕ್ರ್ಯಾಪಲ್ಲೆಲ್ಲ ಇರುತ್ತಲ್ಲ ಅಲ್ಲಿಂದ ತೊಗೊಂಬಂದಿದ್ದು. ಬಟ್ ಏನೋ ನಮ್ಮ ಶಿವಯೋಗದಿಂದ ಶಿವಲಿಂಗ ಸಿಕ್ತು, ದೇವ್ರದ್ದು ದಯಾ. ಬಟ್ ನಮಗೆ ಪ್ರತಿಯೊಂದು ಲಿಂಗ ಇಸ್ ಸಮಥಿಂಗ್, ಇಟ್ಸ್ ಅ ಕಾಂಬಿನೇಷನ್ ಆಫ್ ಡಿವೈನ್ ಫೆಮಿನನ್ ಆ್ಯಂಡ್ ಮಸ್ಕ್ಯುಲಿನ್ ಎನರ್ಜಿ. ಪುರುಷತ್ವ ಹಾಗೂ ಒಂದು ಫೆಮಿನನ್ ಎನರ್ಜಿ ಏನಿರುತ್ತೆ ಅದನ್ನು ರಿಪ್ರೆಸೆಂಟ್ ಮಾಡೋದು ಎಲ್ಲೂ ಇಲ್ಲ ಸರ್. ಆಮೇಲೆ ಶಿವ ಒಬ್ಬನೇ ದೇವರು, ಅವನಿಗೆ 2 ಫಾರ್ಮಲ್ಲಿ ಪ್ರೇ ಮಾಡ್ತಾರೆ. ಒಂದು ಶಿವಲಿಂಗದಲ್ಲಿ, ಇನ್ನೊಂದು ಅವನು ಫಿಸಿಕಲ್ ಸ್ಟ್ರಕ್ಚರಲ್ಲಿ. ಇಷ್ಟಲಿಂಗ ಏನಿರುತ್ತೋ ಚಿಕ್ಕದು, ಅದು ಒಂಥರ ದೇವರಿದ್ದಂಗೆ, ದೇವ್ರ ಮನೆ ಇದ್ದಂಗೆ. ಅಕ್ಕಮಹಾದೇವಿ ಹೇಳಿ ಅಥವಾ ಬಸವಣ್ಣ ಎಲ್ಲ ಹೇಳ್ದಂಗೆ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಹಾಗಾಗಿ ನಾವು ಸ್ಟೂಡೆಂಟ್ಸ್ಗೆಲ್ಲ ಹೇಳ್ತೀವಿ, ಇಫ್ ಯು ಹ್ಯಾವ್ ಅ ಟೆಂಪಲ್, ದೇವ್ರ ಮನೆ ಇದ್ದರೆ ಪ್ರೇ ಮಾಡಿ. ಇಲ್ಲ ಅಂದರೆ ನೀವು ಆಲ್ಸೋ ಗಿವ್, ಇಫ್ ಯಾರಿಗಾದ್ರೂ ಬೇಕಾಗಿದ್ದರೆ ರುದ್ರಾಕ್ಷಿ ಅಥವಾ ಲಿಂಗ ಕೊಟ್ಟು ಪ್ರೇ ಮಾಡ್ತೀವಿ. ಒಂದು ಹಿಂದೂಯಿಸಮು ಅಥವಾ ನಮ್ಮದು ಸಾವಿರಾರು ವರ್ಷಗಳ ಕಲ್ಚರ್ ನೋಡಿದರೆ ಶಿವಲಿಂಗ ಒಂದು ದೇವರಿದೆ, ವೇರ್ ವಿ ಪ್ರೇ ಫಾರ್ ಬೋತ್ ದ ಎನರ್ಜೀಸ್. ಶಕ್ತಿ ಹೇಗೆ ಪ್ರೊಡ್ಯೂಸ್ ಆಗುತ್ತೋ, ಶಿವ ಹೇಗೆ ಪ್ರೊಡ್ಯೂಸ್ ಆಗುತ್ತೋ, ಅದು ತುಂಬ ಯೂನಿಕಾಗಿ ವೆರಿ ಕ್ಯೂರಿಯಾಸಿಟಿ ಇರ್ತೇವೆ. ನಾವು ಯಾವಾಗ ಮಾತಾಡ್ತೀವಲ್ಲ, ಎಲ್ಲ ಫಾರಿನರ್ಸ್ಗೆಲ್ಲ ಗೂಸ್ ಬಂಪ್ಸ್ ಬರುತ್ತೆ. ಸೊ ಹಾಗೂ ದ ಡಿಸ್ಕವರಿ ಆಫ್ ಹಿಂದೂಯಿಸಮ್ ಅಥವಾ ಸನಾತನ ಧರ್ಮದಲ್ಲಿ ಏನು ಲಿಂಗದ ಬಗ್ಗೆ ಹೇಳಿದಾರಲ್ಲ, ಅದು ತುಂಬ ಪವರ್ಫುಲ್ ಆಗಿದೆ ಸರ್. ಹಾಗಾಗಿ ನಾವು ಲಿಂಗವನ್ನು ದಿನ ಇಲ್ಲಿ ಪ್ರೇ ಮಾಡ್ತೀವಿ. ಆಮೇಲೆ ಲಿಂಗಾಷ್ಟಕಂ ಇದೆ, ಬ್ರಹ್ಮಮುರಾರಿ, ಎಲ್ಲರ ಕಡೆನೂ ಹಾಡಿಸ್ತೀವಿ ಸರ್, ನಾವಂತೆ ಅಷ್ಟೇ ಅಲ್ಲ. ಹಾಗಾಗಿ ಲಿಂಗವನ್ನು ನಾವು ಇಲ್ಲಿ ಪ್ರೇ ಮಾಡ್ತೇವೆ. ಅಂದರೆ ಒಂದು ಈ ವಿಡಿಯೋನ ನೋಡ್ಕೊಬರುವಂತಹ ಅಂತಂದರೆ ನಮ್ಮ ಪಬ್ಲಿಕ್ ಒನ್ ವೀಕ್ಷಕರಿಗಾಗಲಿ, ಹಾಗೆ ನಮ್ಮ ಕನ್ನಡಿಗರಿಗಾಗಲಿ ಏನಾರು ಇಲ್ಲಿಗೆ ಬಂದರೆ ಸ್ಪೆಷಲ್ ಡಿಸ್ಕೌಂಟ್ ಏನಾರು ಸಿಗುತ್ತಾ? ಇದೆ ಸರ್, ಕನ್ನಡಿಗರಿಗೆ ನಮ್ಗೇನು ಖುಷಿ ಸರ್. ಕನ್ನಡಿಗರು ಬಂದು ನಾವು ಏನು ಮಾಡ್ತೇವೆ, 9 ರಿಂದ 10 ನಾವು ಫ್ರೀ ಯೋಗ ಕೊಡ್ತಾನೆ ಇದ್ದೀವಿ, ಫ್ರೀ ಪ್ರಸಾದ ಇರುತ್ತೆ. ಹಾಗೇನಾದರೂ ಸ್ವಲ್ಪ ವಸತಿ ಬಗ್ಗೆ ಅನಾನುಕೂಲ ಇದೆ, ನೀವು 20 ದಿನದ ಕೋರ್ಸ್ ಮಾಡೋದಿದ್ರೆ ಮಾತ್ರ ನಾವು ವಸತಿಯನ್ನು ಕೊಡ್ತೇವೆ. ಎಲ್ಲ ನಾನು ಹೇಳ್ದಂಗೆ ಕ್ಲಿಯರ್ ಆಗಿ ಪ್ರೈಸ್ ಹೇಳ್ತಾ ಇದ್ದೀನಿ, 85,000ದಿಂದ 1 ಲಕ್ಷ ಖರ್ಚು ಬರುತ್ತೆ ಸರ್. ಎಲ್ಲ ಊಟ, ವಸತಿ, ಗೋವಾದಲ್ಲಿ ಎಲ್ಲ ಎಕ್ಸಾಟಿಕ್ ಡ್ಯಾನ್ಸು, ಲೈಸೆನ್ಸು, ಕೋರ್ಸು ಕೊಡಬೇಕಂದ್ರೆ. ಬಟ್ ಕನ್ನಡಿಗರಿಗೆ ಅದರಲ್ಲಿ ಏನೂ ಲಾಭ ಇಟ್ಕೊಳ್ತಿಲ್ಲ, 25,000 ರೂಪಾಯಿ ಕೊಡ್ತಾ ಇದ್ದೀವಿ ಸರ್. ನಮಗೆ ಖುಷಿ, ನಮ್ಮ ಜನ ಬಂದರೆ ಮುಂದೆ ಇಲ್ಲೇ ಇಂಟರ್ನು ವಾಲಂಟಿಯರ್ ಆಗಿ ನೀವು ಕಲಿಸ್ಕೊಂಡು ನಿಮ್ಗೆ ಖುಷಿಯಾಗಿದ್ದರೆ ಒಂದು ಜಾಬ್ ಥರನೂ ಮಾಡ್ಕೋಬೋದು ಸರ್. ತುಂಬ ಜನ ಕೇಳ್ತಾ ಇರ್ತಾರೆ. ಬಟ್ ನಾನೇನು ಅನ್ನೋದೇ, ಫಸ್ಟ್ ಯೋಗ ಬಗ್ಗೆ ಅರ್ಥಕೊಳ್ಳಿ, ಪ್ರಯತ್ನ ಮಾಡಿ, ಇಷ್ಟ ಆದಮೇಲೆ ಕಂಟಿನ್ಯೂ ಮಾಡಿ ಇಲ್ಲೇ ಇದ್ದು ಆಶ್ರಮದಲ್ಲಿ ಅಂತ. ಎಲ್ಲ ವೀಕ್ಷಕರು ಪಬ್ಲಿಕ್ ಒನ್ ಚಾನಲ್ ಅವರಿಗೆ ನಾವು ತುಂಬ ಖುಷಿಯಿಂದ ಇಲ್ಲಿ ಆಹ್ವಾನ ಮಾಡ್ತೇವೆ. 9 ರಿಂದ 10 ಫ್ರೀ ಯೋಗನೂ ಇರುತ್ತೆ, ಬಂದು ಮಾಡಿ. ಹಾಗೆ ನೀವು ಪೂರ ಕೋರ್ಸು ಮಾಡ್ಬೋದು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಶಾಲೆನ ವಿಸಿಟ್ ಮಾಡಿ, ಅದು ಗೋವಾದಲ್ಲಿ ಇಂಥ ನಾವು ಒಂದು ಪ್ಲೇಸ್ನ ನೋಡಿ ತುಂಬ ಖುಷಿಯಾಯಿತು. ಫೈನಲ್ ಆಗಿ ಸರ್, ನಮ್ಮ ವೀಕ್ಷಕರಿಗೆ ಅಂದರೆ ನಮ್ಮ ಪಬ್ಲಿಕ್ ಒನ್ ವೀಕ್ಷಕರಿಗೆ
ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಯೋಗ ಮಾಡಿ ಸರ್. ನಾವು ಹೇಳ್ತೇವೆ ನಮ್ಮ ಯೋಗ ನಮ್ಮಿಂದ ಬಂದಿದ್ದು, ಆಯುರ್ವೇದ ನಮ್ಮಿಂದ ಬಂದಿದ್ದು ಅಂತ, ಬಟ್ ಹೃದಯದಲ್ಲಿ ಏನೋ ಒಂಥರ ದುಃಖ ಇದೆ ಸರ್, ನಮ್ಮ ಜನನೇ ಮಾಡೋದಿಲ್ಲ ಅಂತ. ದಯವಿಟ್ಟು ನಿಮಗೆ ಹೆಲ್ದಿ ಆಗಿರ್ಬೇಕಂದ್ರೆ ಇದು ಜಜ್ಮೆಂಟಲ್ ಸೊಸೈಟಿ ಅಥವಾ ಕಂಪೇರ್ ಮಾಡೋದು ಎಲ್ಲ ಬಿಟ್ಬಿಟ್ಟು ಸ್ಟಾರ್ಟ್ ಮಾಡಿ ಸರ್. ಹೊರಗಡೆ ಜಗತ್ತು ಹೇಗಿದೆನೋ ಹಾಗೆ ಒಳಗಡೆನೂ ಒಂದು ಜಗತ್ತಿದೆ. ಎಲ್ಲಿಯೂ ಅಗ್ನಿ, ವಾಯು, ಜಲ ಎಲ್ಲನೂ ಪಂಚಮಹಾಭೂತ ಏನಿದೆನೋ ಅಷ್ಟೇ ಇದೆ. ಒಳಗಡೆ ಸೆಲ್ಸ್ ಇದೆ, ಆರ್ಗನ್ಸ್ ಇದೆ, ಒಂಥರ ದೊಡ್ಡ ಪ್ರಪಂಚ ಇದೆ. ಅದನ್ನು ನಾವು ಇನ್ನೂ ಡಿಸ್ಕವರ್ ಮಾಡಿಲ್ಲ. ಯಾವಾಗ ನೀವು ಮೆಡಿಟೇಷನ್ನು, ಪ್ರಾಣಾಯಾಮ ಅಥವಾ ನಿಸರ್ಗಕ್ಕೆ ಹತ್ತಿರವಾಗಿ ಏನು ಮಾಡ್ತೀರಾ, ಆವಾಗ ನಿಮಗೆ ಏನೋ ಒಂದು ಹೊಸ ಚೈತನ್ಯ ಸಿಗುತ್ತೆ, ಜೀವನದಲ್ಲಿ ಏನೋ ಒಂದು ಹುಡುಕ್ದಂಗೆ ಸಿಗುತ್ತೆ. ಆಮೇಲೆ ತುಂಬ ಸ್ಟ್ರೆಸ್ಸಿಂದ ಇದ್ದಾರೆ ಜಗತ್ತಿನಲ್ಲಿ. ಇವಾಗಿನ ಕಾಲದಲ್ಲಿ ಜನ ಯುದ್ಧ ಮಾಡೋದು ಅಥವಾ ಕೊಲೆ ಮಾಡೋದು, ತುಂಬಾ ಮನುಷ್ಯ ಎಲ್ಲಿ ಹೋಗಬಾರ್ದು ಆ ಲೆವೆಲ್ಗೆ ರೀಚ್ ಆಗಿದ್ದಾನೆ. ಸೊ ಸ್ವಲ್ಪ ದುಃಖ ಆಗುತ್ತೆ. ಬಟ್ ಯಾವಾಗ ನಾವು ಯೋಗ ಮಾಡ್ತೇವೋ ಅಥವಾ ಸೆಲ್ಫ್ ಡಿಸ್ಕವರಿ ಮಾಡ್ತೇವೋ, ಅರಿವು ಬರುತ್ತೋ ನಮ್ಮ ಬಗ್ಗೆ, ಆವಾಗ ಇದೆಲ್ಲರಿಂದನೂ ಎಷ್ಟೇ ಕಷ್ಟ ಇದ್ರೂ ಹೊರಗಡೆ, ಒಳಗಡೆ ಶಾಂತಿ ಇರುತ್ತೆ ಸರ್. ನಾನು ನೋಡಿದ ಪ್ರಕಾರ ಇಷ್ಟೊಂದು ಯೋಗ ಟೀಚರ್ಸ್ನ ರೆಡಿ ಮಾಡಿದ್ದೀವಿ. ಯಾವಾಗ ಅವರು ಮ್ಯಾಟ್ ಹಾಸಿ ಯೋಗ ಮಾಡೋಕೊಂಡಿರ್ತಾರೋ ಅವ್ರ ಜೀವನ ಎಲ್ಲ ಥರ ಬದಲಾಗಿರುತ್ತೆ. ಅವ್ರ ಎಮೋಷ್ನಲ್ ಲೈಫ್ ಆಗಿರಲಿ ಅಥವಾ ಡಿಸಿಷನ್ ಹೇಗೆ ತೊಗೋಬೇಕು ಲೈಫಲ್ಲಿ. ಮ್ಯಾಟ್ ಅಂದರೆ ಅದು ಮ್ಯಾಟ್ ಅಲ್ಲ, ಅದೊಂಥರ ಜಗತ್ತು. ಅಲ್ಲಿ ನಾವು ಏನು ಪ್ರಾಕ್ಟೀಸ್ ಮಾಡ್ತೀವಿ, ನಮ್ಮ ಸ್ಟ್ರೆಂತು, ನಮ್ಮ ಬ್ಯಾಲೆನ್ಸು, ಅದೇ ನಮ್ಮ ಜೀವನದಲ್ಲೂ ಅಪ್ಲೈ ಆಗುತ್ತೆ. ಸೊ ದಯವಿಟ್ಟು ನಾನು ಎಲ್ಲ ಪಬ್ಲಿಕ್ ವ್ಯೂವರ್ಸ್ಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ಸ್ಟಾರ್ಟ್ ಮಾಡಿ ಮನೆಯಲ್ಲಿ ಅಟ್ಲೀಸ್ಟ್ 5 ಮಿನಿಟ್ಸ್ ನಿಮ್ಮದೊಂದು ಮ್ಯಾಟ್ ಹಾಸ್ಕೊಳ್ಳಿ, ಅದ್ರ ಮೇಲೆ ಕೂತ್ಕೊಳ್ಳಿ. ಸುಮ್ಮನೆ ಫೋನೆಲ್ಲ ಹಿಡ್ಕೊಂಡು ಅದ್ರ ಮೇಲೆ ಅದನ್ನ ಎನರ್ಜಿಯನ್ನು ಹಾಳು ಮಾಡಬೇಡಿ. ಶಕ್ತಿಲಿ ಸ್ವಲ್ಪ ಬಿಲೀವ್ ಮಾಡಿ. ಹೇಗೆ ಚಕ್ರಾಸ್ ಇದ್ದಾವೆ, ಇನ್ವಿಸಿಬಲ್ ಗ್ಲ್ಯಾಂಡ್ಸ್ ಇದ್ದಾವೆ, ಹೇಗೆ ಮಾಡರ್ನ್ ಮೆಡಿಸಿನ್ನ ನಾವು ಅಕ್ಸೆಪ್ಟ್ ಮಾಡ್ತೇವೆ, ಹಾಗೆ ನಮ್ಮ ಸನಾತನ ಧರ್ಮ ನಮ್ಗೆ ಏನು ಕೊಟ್ಟಿದ್ದೇನೋ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಇಷ್ಟೆಲ್ಲ ಆದರೂ ನಮ್ಮ ಧರ್ಮಕ್ಕಾಗಿ, ನಮ್ಮ ಯೋಗಕ್ಕಾಗಿ ಇಷ್ಟೊಂದು ಜನ ಬರ್ತಾ ಇದ್ದಾರೆ, ಅದರಲ್ಲಿ ಏನೋ ಒಂದು ಶಕ್ತಿ ಇದೆ. ಸೊ ದಯವಿಟ್ಟು ನಮ್ಮ ಜನನೂ ಪ್ರಾಕ್ಟೀಸ್ ಮಾಡಿ, ಒಳ್ಳೆಯದಾಗುತ್ತೆ ಸರ್. ಈಗ ನಿಮ್ಮ ಶಿವಯೋಗ ಆ ಶಾಲೆನ ಕಂಪ್ಲೀಟಾಗಿ ನಾವು ನೋಡಿದ್ವಿ. ತುಂಬ ಖುಷಿ ಆಯ್ತು ಆ್ಯಕ್ಚುಲಿ ನಮಗೆ ನೋಡಿ. ಥ್ಯಾಂಕ್ ಯು. ಅಲ್ಲಿಂದ ಬಂದ್ರಿ. ಬೆಳಿಗ್ಗೆ ನಾನು ಹೇಳಿದೆ 6 ಗಂಟೆಗೆ ಟ್ರೈನಿಂದ ಬಂದು 3 ಗಂಟೆ ಅಲ್ಲಿಂದ ಮಡ್ಗಾವಿಂದ ಗೋವಾಗೆ ಬಂದು ಇಲ್ಲಿವರೆಗೆ ಬಂದು ಒಂದು ಶೂಟ್ ಮಾಡೋದು ತುಂಬ. ಇಲ್ಲಿ ಶೂಟ್ ನೀವು ಇಲ್ಲಿ ಏನಾದರೂ ನೋಡಿದರೆ ಇವತ್ತು ಅದ್ರ ಬಿಹೈಂಡ್ ಇವರಿಬ್ಬರು ಕಾರಣ. ಸೊ ಅಪ್ರಿಷಿಯೇಟ್ ಇಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನಮ್ಮ ಜನ ಬಂದು ನಮ್ಮ ಭಾಷೆಯಲ್ಲಿ, ನಾನು ಮಾತಾಡೋದಿಲ್ಲ ಕನ್ನಡ, ಸೊ ಏನಾದರೂ ಹೆಚ್ಚು ಕಡಿಮೆ ಆಗಿದೆ ಕ್ಷಮಿಸ್ಬಿಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಫಾರ್ ಮೋರ್ ಯೋಗ ಅಪ್ಡೇಟ್ಸ್ ಪಬ್ಲಿಕ್ ಒನ್ ಮೀಡಿಯಾನ ಫಾಲೋ ಮಾಡಿ. ನಮಸ್ತೆ.